ಹಾಯ್ ಹಲೋ ಫ್ರೆಂಡ್ಸ್. ಮನುಷ್ಯನ ಒಂದು ಸಣ್ಣ ಆಸೆ, ಅದರಲ್ಲಿ ನಡೆಯೋ ಒಂದು ಸಣ್ಣ ಮಿಸ್ಟೇಕ್ನಿಂದ ಅಥವಾ ಇಂಟೆನ್ಷನಲ್ ಆಗಿ ಮಾಡಿರೋ ಒಂದು ಸಣ್ಣ ವಿಷಯದಿಂದ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನೋದೇ 2025ರಲ್ಲಿ ಇಂಡೋನೇಷಿಯನ್ ಜಾಂಬಿ ಸರ್ವೈವಲ್ ಮೂವಿಯಾಗಿ ತೆರೆಗೆ ಬಂದಿರೋ ದ ಎಲಿಕ್ಸಿರ್ ಚಿತ್ರದ ಪೂರ್ತಿ ಕತೆ. ಬೈ ದ ವೇ, ಇದು ಸ್ಟೋರಿ ಲೈಟ್ ಕನ್ನಡ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ಹೈಪ್ನೂ ಮಾಡ್ಕೊಳ್ಳಿ. ವಿಡಿಯೋ ಇವಾಗ ಶುರುವಾಗ್ತಾ ಇದೆ. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಕಂಪನಿಯಿಂದ ಪಾರ್ಟಿ ನಡೆಯೋ ಒಂದು ಮನೆಗೆ ಡೆಲಿವರ್ ಆಗಿರೋ ಕಾಫಿ ಪೌಡರ್ ಬಳಸ್ಕೊಂಡು ಒಬ್ಳು ಲೇಡಿ ಕಾಫಿ ರೆಡಿ ಮಾಡಿ ಅಲ್ಲಿರೋ ಎಲ್ರಿಗೂ ಸರ್ವ್ ಮಾಡ್ತಾಳೆ. ಅವಳ ಹೆಸರು ನಿಂಗ್ಸಿ ಅಂತ. ಆಗ ರೆಹಮಾನ್ ಅನ್ನೋ ಒಬ್ರು ಪೊಲೀಸ್ ಆಫೀಸರ್ ಆ ಮನೆಗೆ ಬಂದು ಈ ಲೇಡಿನ ಮೀಟ್ ಮಾಡ್ತಾರೆ. ಆಕ್ಚುಲಿ ಇವರಿಬ್ರು ಲವರ್ಸ್ಗಳು. ಈ ನಿಂಗ್ಸಿ ತನ್ನ ಹತ್ರ ಇನ್ನೂ ಪ್ರಪೋಸ್ ಮಾಡಿಲ್ಲ ಅಂತ ಮುಣಿಸ್ಕೊಂಡಿದ್ದಾಳೆ. ಇಲ್ಲಿ ನೋಡು, ಜೀವನದಲ್ಲಿ ನೀನು ನಂಗೆ ತುಂಬಾನೇ ಮುಖ್ಯವಾದ ಪರ್ಸನ್. ಪ್ರಪೋಸ್ ಮಾಡಕ್ಕಂತ ಸರಿಯಾದ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು ಅಂತ ಕ್ಷಮೆ ಕೇಳ್ಕೊಂಡು ಅವಳನ್ನ ಕನ್ವಿನ್ಸ್ ಮಾಡಿ ಸ್ಟೇಷನ್ ಇಂದ ಏನೋ ಕಾಲ್ ಬಂತು ಅಂತ ತಕ್ಷಣ ಈ ಪೊಲೀಸ್ ಆಫೀಸರ್ ಆ ಕಡೆ ಹೊರಟು ಬಿಡ್ತಾರೆ. ಹಾಗೋದೊಂದ್ ಸ್ವಲ್ಪ ಹೊತ್ನಲ್ಲೇ ಆ ಪಾರ್ಟಿ ನಡೆಯೋ ಮನೆನ್ ಕಡೆ ಒಂದ್ ಕಾರ್ ತುಂಬಾನೇ ವೇಗವಾಗಿ ಬಂದು ಮತ್ತೊಂದ್ ಕಾರಿನ ಮೇಲೆ ಗುದ್ದಿ ಹಾಗೆ ನಿಂತ್ಕೊಬಿಡುತ್ತೆ. ಆಗ ಏನಂತ ಕೇಳಕಂತ ಯಾರೋ ಒಬ್ಬ ಕಾರ್ನ ಹತ್ರ ಬಂದು ಆ ಕಾರಿನ ಡೋರ್ನ ಓಪನ್ ಮಾಡಿದಾಗ ಒಳಗಡೆ ಇರೋ ಒಬ್ಬ ವ್ಯಕ್ತಿಯ ವರ್ತನೆ ತುಂಬಾನೇ ವಿಚಿತ್ರವಾಗಿದೆ. ಅವನು ದಿಢೀರಂತ ಈ ವ್ಯಕ್ತಿಯ ಮೇಲ್ ಬಿದ್ದು ಅವನ್ನ ಭಯಂಕರವಾಗಿ ಕಚ್ಚಿ ಕೊನೆಗೆ ತಲೆನ ಮೇಲೆತ್ ನೋಡ್ದಾಗ್ತಾನೆ ಅಲ್ಲಿರೋ ಎಲ್ರಿಗೂ ಅರ್ಥ ಆಗುತ್ತೆ ಅವನೊಬ್ಬ ಜಾಂಬಿ ಅಂತ. ಇಲ್ಲಿಗೆ ಅಮೃತ ಅಂತ ಟೈಟಲ್ ಹಾಕಿ 5 ಗಂಟೆಗಳ ಹಿಂದೆ ನಡೆದಿರೋ ಫ್ಲಾಶ್ ಬ್ಯಾಕ್ ಸ್ಟೋರಿ ಏನಂತ ತೋರಿಸ್ತಾರೆ. ಅದ್ರಲ್ಲಿ ಆ ನ್ಯಾಚುರಲ್ ಹರ್ಬಲ್ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಕಂಪನಿ ಅಬಾಡಿನನ್ ಜಯ ಅಮೃತ ಅನ್ನೋ ಹೆಸರಿನಲ್ಲಿ ಒಂದು ಹರ್ಬಲ್ ಸೀರಮ್ ನ ತುಂಬಾ ದಿನಗಳಿಂದ ಡೆವಲಪ್ ಮಾಡಿ ಮೊದಲನೇ ಸ್ಯಾಂಪಲ್ ಗಳನ್ನ ಕಂಪನಿಯ ಬಾಸ್ ಮತ್ತೆ ಮಿಸ್ಟರ್ ಗ್ರೇಸ್ ಅನ್ನೋ ವ್ಯಕ್ತಿ ಕಳಿಸ್ಕೊಡ್ತಾರೆ. ಆ ಪ್ರಾಡಕ್ಟ್ ನಲ್ಲಿ ಒಂದು ಪಕ್ಕದಲ್ಲಿ ಇರೋ ಶ್ರೀಮಂತ ಬಾಸಿನ ಮನೆ ಬೇಗನೆ ರೀಚ್ ಆಗ್ಬಿಡುತ್ತೆ. ಆ ಬಾಸಿಗೆ ತುಂಬಾನೇ ವಯಸ್ಸಾಗಿದೆ, ಆದ್ರೆ ಅವ್ನ ಹೆಂಡತಿ ತುಂಬಾನೇ ಯಂಗ್ ಆಗಿದ್ದಾಳೆ. ಕಾರಣ ತನ್ನ ಮೊದಲನೇ ಹೆಂಡತಿ ತೀರ್ಕೊಂಡ್ಲು ಅಂತ ತನ್ನ ಮಗಳ ಕ್ಲೋಸ್ ಫ್ರೆಂಡ್ ನೇ ಮದುವೆ ಮಾಡ್ಕೊಂಡಿದ್ದಾನೆ. ಅವಳ ಹೆಸರು ಕರೀನಾ ಅಂತ. ಮತ್ತೆ ವೀಕೆಂಡ್ ಆಗಿರೋ ಕಾರಣ ಬಾಸ್ ನ ಮಗಳು ಮೊಮ್ಮಗ ಅಲಿ ಅಂತ ಮನೆಗ್ ಬರ್ತಾ ಇದಾರೆ. ಮಗಳ ಹೆಸರು ಕೆನಿಸ್, ಅಲಿನ ಹೆಸರು ರೂಡಿ, ಮತ್ತೆ ಮೊಮ್ಮಗನ ಹೆಸರು ರೆಹಾನ್ ಅಂತ. ಆ ಬಾಸ್ ತನ್ನ ಹೆಂಡತಿ ಜೊತೆ ಮಾತಾಡ್ತಾನೆ. ಡೆಲಿವರಿ ಆಗಿರೋ ಸೀರಮ್ ಬಾಟಲ್ ನಲ್ಲಿ ಒಂದನ್ನ ಕುಡಿದು ಸ್ನಾನಕ್ಕಂತ ಹೋಗಿರೋ ಸಮಯಕ್ಕೆ ಮಗಳು ಮನೆಗ್ ಬರ್ತಾಳೆ. ಅವಳು ತನ್ನ ಚಿಕ್ಕಮ್ಮನಾಗಿರೋ ಫ್ರೆಂಡಿನ ಮೇಲೆ ತುಂಬಾನೇ ಕೋಪದಲ್ಲಿದ್ದಾಳೆ. ಸೊ ಮಾತಾಡ್ದಾನೆ ಒಳಗಡೆ ಹೋಗ್ತಾ ಇರೋವಾಗ ಎಲ್ರು ಅವಳ ಜೊತೆ ಚೆನ್ನಾಗೇ ಮಾತಾಡ್ತಾರೆ. ಮೊಮ್ಮಗನು ಗೇಮರ್ ಆಗಿರೋ ತನ್ನ ಅಂಕಲ್ ಮೀಟ್ ಮಾಡಿ ಮಾತಾಡ್ತಾ ಇರೋವಾಗ ಸ್ನಾನಕ್ಕೆ ಹೋಗಿರೋ ಬಾಸು ಹೊರಗ್ ಬಂದು ಕನ್ನಡಿ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಯಾಕಂದ್ರೆ ಆ ಸೀರಮ್ ಕೆಲಸ ಮಾಡಿ ತುಂಬಾ ಯಂಗಾಗಿ ಕಾಣಿಸ್ತಾ ಇದ್ದಾನೆ. ಜೊತೆಗೆ ನರ್ತಿರೋ ತಲೆ ಕೂದಲುಗಳು ಕಪ್ಪಗಿವೆ. ಈ ಸಂತೋಷದಲ್ಲೇ ಹೊರಗ್ ಬಂದವನು ತನ್ನ ಹೆಂಡತಿ ನೋಡ್ತಾನೆ. ಅವಳು ತುಂಬಾ ಆಶ್ಚರ್ಯ ಪಡ್ತಾಳೆ. ಆಗ್ತಾನೆ ತೋರಿಸ್ತಾರೆ ಆ ಸೀರಮ್ ಇಂದ ಜೊತೆಗೆ ಸೈಡ್ ಎಫೆಕ್ಟ್ಸ್ ಗಳು ಉಂಟಾಗ್ತಾ ಇದೆ. ಇದ್ ನೀವು ಗಮನಿಸ್ತೇ ಬಿಟ್ಟಿದ್ದಾನೆ ಅಂತ. ಒಂದ್ ಕಡೆ ಮಗಳು ಮತ್ತೆ ಅಳಿಯ ತಮ್ಮ ಕಂಪನಿಯ ಫ್ಯಾಕ್ಟರಿ ತುಂಬಾ ಹಳೆದಾಗಿದೆ, ಲಾಸ್ ನಲ್ಲಿದೆ, ಇನ್ವೆಸ್ಟರ್ಸ್ ಗಳು ಮುಂದೆ ಬರ್ತಿಲ್ಲ, ಅದರಿಂದ ಮಾರೋದೇ ಒಳ್ಳೆ ಕೆಲಸ ಅಂತ ಈ ರೀತಿ ಮಾತಾಡ್ತಾ ಇರೋವಾಗ್ಲೇ ಆ ಬಾಸು ಹೊರಗ್ ಬಂದು ತನ್ನ ಮಗಳು ನೋಡಿದಾಗ ಅವಳು ತುಂಬಾ ಆಶ್ಚರ್ಯಪಟ್ಟು ಪ್ರಶ್ನೆ ಮಾಡ್ತಾಳೆ, ನೀವು ತಲೆಗೇನು ಡೈ ಹಾಕದ್ರ ಅಂತ. ಅದಕ್ಕಿಲ್ಲ ಅಂತ ಉತ್ತರ ಕೊಟ್ಟು ನಂತರ ನಮ್ ಕಂಪನಿ ಮಾರೋದ್ ಬೇಡ ಅಂತ ಸೀರಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಇದೊಂದ್ ಸಾಕು, ನಮ್ ಕಂಪನಿ ಪ್ರಾಫಿಟಬಲ್ ಆಗಿ ಬದಲಾಗುತ್ತೆ, ನನ್ ಯೌವನ ಕಾರಣನೂ ಇದೆ, ಇದರಿಂದ ಬಿಳಿ ಕೂದಲು ಕಪ್ಪಗಾಗತ್ತೆ, ರಿಂಕಲ್ಸ್ ಫೇಡ್ ಆಗತ್ತೆ, ಧ್ವನಿನೂ ಬದಲಾಗತ್ತೆ, ಕನ್ನಡಕದ ಅವಶ್ಯಕತೆನೂ ಇರೋದಿಲ್ಲ, ಇದಕ್ ನಾನು ಅಮೃತ ಅಂತ ಹೆಸರಿಟ್ಟಿದ್ದೀನಿ ಅಂತ ತನ್ನ ಹೆಂಡತಿನ ಕರೆದು ಇದೆಲ್ಲ ನಿಂಗೋಸ್ಕರನೇ ಅಂತ ಹೇಳೋವಾಗ ಮಗಳು ತುಂಬಾ ಕೋಪಿಸ್ಕೊಂಡು ಇವಳು ನಿಮ್ ಜೊತೆ ಇರೋ ಕಾರಣ ಪ್ರೀತಿ ಅಲ್ಲ ಹಣ ಅಂತ ಹೇಳಿ ಅವಳನ್ನ ಬೈಯಕ್ ಶುರು ಮಾಡ್ತಾಳೆ. ಅದೇ ಸಮಯ ಯಾರು ಗಮನಿಸ್ತಾ ಇರೋವಾಗ ಬಾಸ್ ನ ಮುಖದಲ್ಲಿ ನರಗಲೆಲ್ಲ ಒಂದ್ ಕ್ಷಣ ಹೊರಗಡೆ ಬಂದು ಹೋಗ್ತವೆ. ಈ ಬಾಸ್ ಇವಾಗ ನಿಮ್ ಪರ್ಸನಲ್ ಇಶ್ಯೂಸ್ಗೋಸ್ಕರ ನಮ್ ಕಂಪನಿ ಮಾರ್ಬೇಕು ಅನ್ನೋ ಐಡಿಯಾನ ಬಿಟ್ಬಿಡಿ, ಅದ್ ಯಾವ್ದೇ ಕಾರಣಕ್ಕೂ ನಡೆಯಲ್ಲ ಅಂತ ಹೇಳ್ತಾ ಹೋಗ್ತಾ ಇರೋವಾಗ ಎಲ್ರು ಅವನ್ನ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡ್ತಾರೆ. ಆದ್ರೂ ಅವನು ರೆಡಿ ಮಾಡಿಟ್ಟಿರೋ ಡಾಕ್ಯುಮೆಂಟ್ಸ್ ಗಳನ್ನ ಹರಿದೆಸ್ತು ತುಂಬಾ ಟೆನ್ಷನ್ ಆಗಿರೋ ಸಮಯಕ್ಕೆ ಅವ್ನ ಮುಖದಲ್ಲಿ ಮತ್ತೆ ಮತ್ತೆ ಅಂತ ನರಗಳು ಬಂದೋಗ್ತಾ ಕುತ್ತಿಗೆ ನಿಂದೆ ಚರ್ಮ ತುಂಬಾನೇ ವಿಕಾರವಾಗಿ ಬದಲಾಗಿ ಪ್ರಜ್ಞೆ ತಪ್ಪ ಹಾಗೆ ಕೆಳಗಡೆ ಬಿದ್ದೋಗ್ತಾನೆ. ಎಲ್ರು ಅವನಿಗೆ ಏನಾಯ್ತು ಅಂತ ನೋಡ್ತಾ ಆಂಬುಲೆನ್ಸಿಗೆ ಫೋನ್ ಮಾಡ್ತಾ ಇರೋವಾಗ ಅವ್ನ ಮುಖದಲ್ಲಿರೋ ಚರ್ಮನೂ ಅದೇ ರೀತಿ ವಿಕಾರವಾಗಿ ಬದಲಾಗಿ ಸಡನ್ ಆಗಿ ಎದ್ದು ಕಣ್ ಬಿಡ್ತಾನೆ. ಕಣ್ಣಲ್ಲೂ ಕೂಡ ಒಂದು ಹೊಸ ಲೇಯರ್ ಫಾರ್ಮ್ ಆಗಿದೆ. ಅವನಿಗ ಏನೂ ಅರ್ಥ ಆಗದೆ ಪಕ್ಕದಲ್ಲಿ ನಿಂತಿರೋ ಒಬ್ಬ ಕೆಲಸದವನ್ನ ಭಯಂಕರವಾಗಿ ಕಚ್ಚಿಬಿಡ್ತಾನೆ. ನಂತರ ಪಕ್ಕದಲ್ಲೇ ಇರೋ ಡ್ರೈವರ್ನು ಸರಿಯಾಗಿ ಹಿಡ್ಕೊಂಡಾಗ ಅವನ ತಡ್ಕೋತಾನೆ. ಇದ್ರೂ ರಕ್ತನ ಅವ್ನ ಮುಖ ಪೂರ್ತಿ ಕಕ್ತಾ ಇರೋವಾಗ ಅವ್ನ್ ತಡಿಯಕಂತ ಅವ್ನ ಮಗ ಬರ್ತಾನೆ. ಇವಾಗ ಮಗನ್ನು ಹಿಡ್ಕೊಂಡು ಕಚ್ಚೋಕ್ ನೋಡಿದಾಗ ಎಲ್ರು ಈ ಬಾಸ್ನ ತಡೆಯೋಕ್ ಟ್ರೈ ಮಾಡ್ತಾರೆ. ಆಗ ಮಗನ ಹತ್ರ ಒಂದು ಟಾಯ್ ರೈಫಲ್ ಇದೆ. ಅದು ಯಾರಿಗೂ ಗೊತ್ತಿಲ್ದೇನೆ ಟ್ರಿಗರ್ ಆಗಿ ಅದ್ರಿಂದ ಹೊರಗಡೆ ಬಂದಿರೋ ಒಂದು ಹ್ಯಾರೋ ಈ ಬಾಸ್ ನ ತಲೆಗೆ ಸರಿಯಾಗಿ ನಾಟ್ಕೊಂಡು ಈ ಬಾಸ್ ಇವಾಗ ತೀರ್ಕೊಬಿಡ್ತಾನೆ. ಏನಾಯ್ತು ಅಂತ ಒಬ್ರಿಗೂ ಅರ್ಥ ಆಗದೆ ಎಲ್ರು ಕನ್ಫ್ಯೂಸ್ ಆಗಿರೋವಾಗ ಅಲಿಯಾ ಡ್ರೈವರ್ನ ಇದೊಂದು ಆಕ್ಸಿಡೆಂಟ್ ಅಂತ ಹೇಳಿ ಪೊಲೀಸ್ಗಳನ್ನ ಕರ್ಕೋಬ, ಬೇರೇನೋ ಹೇಳಕ್ ಹೋಗ್ಬೇಡ, ಅವ್ರಿಗೆ ನಾವೇ ಎಲ್ಲಾ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಆ ಡ್ರೈವರ್ ಒಂದ್ ಕಡೆ ಕಳ್ಸ್ಕೊಡ್ತಾನೆ. ಅದೇ ಟೈಮಿಗೆ ಬಾಸ್ ಕಚ್ಚಿರೋ ಕೆಲಸದವನ್ ಜೊತೆ ಅವ್ನ ಹೆಂಡತಿ ಮತ್ತೆ ಇನ್ನೂ ಇಬ್ರು ಹೆಂಗಸರು ಕುಂತು ಏನಾಗ್ತಾ ಇದೆ ಅಂತ ನೋಡ್ತಾ ಇರ್ಬೇಕಾದ್ರೆ ಮಗ ಒಂದ್ ಕಡೆ ನಡೆದಿರೋ ವಿಷಯದಿಂದ ತಾನೇ ತನ್ನ ತಂದೆನ ಕೊಲೆ ಮಾಡ್ದೆ ಅಂತ ಕಾರಿಗೆ ಬಂದ್ ಫೀಲ್ ಮಾಡ್ತಾ ಕುಂತಿರೋವಾಗ ಅಲ್ಲಿಗೆ ಮಗಳಾದ
ಕೆನೆಸ್ ಬಂದು ಇಲ್ಲಿ ನಿಂತಪ್ಪು ಅಂತ ಏನೂ ಇಲ್ಲ, ಇದೊಂದು ಆಕ್ಸಿಡೆಂಟ್ ಅಂತ ಹೇಳಿ ಅರ್ಥ ಮಾಡಿಸಿ ಅವನ್ನ ಸಮಾಧಾನ ಮಾಡ್ತಾ ಇದ್ದಾಳೆ. ಆಗ ಮನೆ ಒಳಗಿರೋ ಬಾಸ್ ನೆಂತಿ ಕರೀನಾ ಮತ್ತೆ ಅಳಿಯ ರೂಢಿ ಹತ್ರ ಒಬ್ಳು ಕೆಲಸದವ್ಳು ಬಂದು ಅವನು ಪ್ರಜ್ಞೆ ತಪ್ಪಿರೋದಾಗ ಹೇಳ್ತಾ ಇರೋವಾಗ್ಲೇ ಏನೋ ಶಬ್ದ ಕೇಳಿಸ್ತಾ ಇದೆ. ಏನಂತ ನೋಡಿದ್ರೆ ಅವನು ಕೂಡ ಸೋಂಬಿಯಾಗಿ ಬದಲಾಗಿ ಇವ್ರ ಕಡೆನೆ ಬಂದು ಮುಂದೆ ನಿಂತಿರೋ ಕರೀನಾನ ಹಿಡ್ಕೊಂಡಾಗ ಅವನನ್ನ ತಡಿಯೋಕಂತ ಇನ್ನೊಬ್ಳು ಬರ್ತಾಳೆ, ಅವಳು ಇವನು ಕಚ್ಚಿಬಿಡ್ತಾನೆ. ಇದರಿಂದ ಕೆಲಸದವಳು ಮತ್ತೆ ಇವರಿಬ್ರು ಮೊಮ್ಮಗನ ಎತ್ಕೊಂಡು ಓಡ್ತಾ ಇರೋವಾಗ ಅದೇ ಸಮಯ ಕಾರ್ ನಲ್ಲಿ ಕುಂತಿರೋ ಇವರಿಬ್ರು ಆ ಝಾಂಬಿಯಾಗಿ ಬದಲಾಗಿರೋ ಹೆಂಡತಿ ಕೂಡ ಇನ್ಫೆಕ್ಟ್ ಆಗಿ ಒಬ್ಬನ ಅಟ್ಯಾಕ್ ಮಾಡ್ತಾ ಇರೋದನ್ನ ಮಿರರ್ ಮುಖಾಂತರ ನೋಡಿ ಕೆನೆಸ್ ಸೀರಿಯಸ್ನೆಸ್ ನ ಅರ್ಥ ಮಾಡ್ಕೊಳ್ದೆ ಆ ಲೇಡಿಗೆ ಹತ್ರ ಹೋಗ್ತಾ ಇರೋವಾಗ ಅವಳು ಅವನನ್ನ ಬಿಟ್ಟು ಇವಳ ಕಡೆ ಬರ್ತಾ ಇದ್ದಾಳೆ. ಆಗ ಇವಳ ಅಣ್ಣ ಸರಿಯಾದ ಟೈಮಿಗೆ ಕಾರ್ ತಂದು ಆ ಲೇಡಿಯ ಮೇಲತ್ಸಿ ಅವಳನ್ನ ತಡೆದು ಬಿಡ್ತಾನೆ. ನಂತರ ಮನೆ ಒಳಗಿರೋರ್ಗೆ ಏನಾಯ್ತು ಅಂತ ನೋಡಕಂತ ಒಳಗ್ ಬಂದ್ ನೋಡ್ತಾರೆ, ಅಲ್ಲಿ ಒಬ್ಬರನ್ನು ಕಾಣಿಸ್ತಾ ಇಲ್ಲ. ಆಗ ಇನ್ಫೆಕ್ಟ್ ಆಗಿರೋ ಇನ್ನೂ ಒಬ್ಳು ಇವ್ರನ್ನ ಅಟ್ಟಿಸ್ಕೊ ಬರ್ತಾಳೆ. ಸೊ ಇವರಿಬ್ರು ತಪ್ಸ್ಕೊಂಡು ಮನೆ ಡೋರ್ನ ಕ್ಲೋಸ್ ಮಾಡಿ ಮತ್ತೆ ಆ ಕಾರ್ನ ಹತ್ರಕ್ಕೆ ಬಂದಾಗ ಅಲ್ಲಿ ಸಿಗಾಕೊಂಡಿರೋ ಆ ಲೇಡಿಯ ಅರ್ಧ ಬಾಡಿನೇ ಕಾಣಿಸ್ತಾ ಇಲ್ಲ. ಆ ಲೇಡಿ ಇವಾಗ ತನ್ನ ಅರ್ಧ ಬಾಡಿನಲ್ಲೇ ಇವ್ರನ್ನ ಅಟ್ಟಿಸ್ಕೊ ಬರ್ತಾ ಇರೋವಾಗ ಇವಳ ಅಣ್ಣನು ಅವಳನ್ನ ಒದ್ದು ದೂರ ಎಸ್ತು ಕಾರನ್ ತಗೊಂಡು ಇಬ್ರು ಅಲ್ಲಿಂದ ಹೊರಟು ಬಿಡ್ತಾರೆ. ಇವಾಗ ತಾನೆ ತೋರಿಸ್ತಾರೆ ಇವ್ರು ಕಲ್ಸಿರೋ ಡ್ರೈವರು ಕೂಡ ಬಾಸ್ ನಿಂದ ಇನ್ಫೆಕ್ಟ್ ಆಗಿದ್ದಾನೆ. ಅವನೇ ಆ ಪಾರ್ಟಿ ನಡೆಯೋ ಮನೆ ಹತ್ರ ಇರೋ ಒಂದ್ ಕಾರಿಗೆ ತಂದ್ ಗುದ್ದಿ ಅಲ್ಲಿರೋ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂತ. ಇನ್ನೊಂದ್ ಕಡೆ ಈ ಕೆಲಸದವನಿಂದ ತಪ್ಸ್ಕೊಂಡು ಹೋಗ್ತಾ ಇರೋ ಈ 4 ಜನ ಒಂದ್ ಸ್ವಲ್ಪ ದೂರದಲ್ಲಿರೋ ಒಂದ್ ಟ್ರಕ್ ಹತ್ರ ಬಂದು ಬಚ್ಚಿಟ್ಕೊಂಡಿರೋವಾಗ ಅವನು ಅಲ್ಲಿಗೆ ಬಂದು ಇವ್ರನ್ನ ಕಂಡಿಡಿದು ಅಟ್ಯಾಕ್ ಮಾಡೋಕ್ ಟ್ರೈ ಮಾಡ್ತಾ ಒಂದ್ ದೊಡ್ಡ ಗಲಾಟೆಗ್ ನಂತರ ಕರೀನಾ ಒಂದ್ ಟೂಲ್ ನಿಂದ ಅವನಿಗೆ ಸರಿಯಾಗಿ ಹೊಡೆದು ಬಿಡ್ತಾಳೆ. ಅಷ್ಟಲ್ಲಿ ಮಳೆನೂ ಶುರುವಾಗತ್ತೆ. ಈ ಮಳೆನಿಂದ ಅವನು ಯಾಕೋ ಎಲ್ರನ್ನೂ ಬಿಟ್ಟು ಮುಖನ ಮೇಲ್ ಮಾಡ್ಕೊಂಡು ಒಂದೇ ಜಾಗದಲ್ಲಿ ನಿಂತ್ಕೊಬಿಡ್ತಾನೆ. ಈ ಒಂದ್ ಟೈಮ್ ಅನ್ನು ಬಳಸ್ಕೊಂಡು ಇವರು ಒಂದ್ ಸ್ವಲ್ಪ ದೂರ ಬಂದು ಕೆನಸಕ್ ಫೋನ್ ಮಾಡಿ ನಡೆದಿರೋ ವಿಷಯ ಅಂತ ತಿಳಿಸಿ ಒಂದ್ ಸ್ವಲ್ಪ ದೂರದಲ್ಲೇ ಇರೋ ಆ ಪಾರ್ಟಿ ನಡೆಯೋ ಮನೆ ಕಡೆ ಬರೋಕ್ ಹೇಳಿ ನಂತರ ಇವರು ಅಲ್ಲಿ ಬಂದ್ ನೋಡ್ದಾಗ್ತಾನೆ ಗೊತ್ತಾಗತ್ತೆ ಇವ್ರು ಕಲ್ಸಿರೋ ಆ ಡ್ರೈವರ್ ಅಲ್ಲಿರೋ ಎಲ್ರನ್ನೂ ಕಡಿದು ಸ್ವಾಮಿಗಳಾಗಿ ಬದಲಾಯಿಸ್ಬಿಟ್ಟಿದ್ದಾನೆ ಅಂತ. ಸರಿ ಮನೆ ಹೊಳಗಡೆ ಹೋಗೋಣ ಅಂತ ಹೋಗ್ತಾ ಇರೋವಾಗ ಸಡನ್ ಆಗ ಡ್ರೈವರ್ ಬಂದು ಆ ಕೆಲಸದವ್ನ ಹಿಡ್ಕೊಂಡ್ ಕಚ್ಚೋಕ್ ಶುರು ಮಾಡ್ತಾನೆ. ಅವ್ನ್ ಹಿಂದೆನೆ ತುಂಬಾ ಜನ ಬಂದು ಆ ಲೇಡಿ ಮೇಲೆ ಮುತ್ಕೋಬಿಡ್ತಾರೆ. ಇದರಿಂದ ಇವ್ರಿಗೂ ಬೇರೆ ದಾರಿನೇ ಇಲ್ಲದೆ ಹೊಳಗಡೆ ಬಂದು ಗೇಟ್ ಹಾಕೊಂಡು ನಂತರ ಎಲ್ಲಾ ಬಾಗಿಲುಗಳನ್ನು ಲಾಕ್ ಮಾಡಿ ಸುಧಾರಿಸ್ಕೊತಾ ಇರೋವಾಗ ಅಷ್ಟಲ್ಲಿ ಕೆನೆಸ್ ಮತ್ತೆ ಅವಳನ್ನ ಮನೆಗ್ ತುಂಬಾ ಹತ್ರಕ್ ಬಂದು ರೂಢಿಗ್ ಫೋನ್ ಮಾಡ್ತಾಳೆ. ನೀವಿಬ್ರು ಎಲ್ಲಿದ್ದೀರಾ ನಂಗೆ ಗೊತ್ತಾಗ್ತಾನೆ ಇಲ್ಲ, ನಾವು ಪಕ್ಕದಲ್ಲೇ ಇದೀವಿ ಅಂತ ಹಾರ್ನ್ ಮಾಡ್ಬಿಡ್ತಾಳೆ. ಈ ಶಬ್ದನ್ ಕೇಳಿದ ತಕ್ಷಣ ಸ್ವಾಮಿಗಳೆಲ್ಲ ಇವ್ರ ಕಡೆನೆ ಬರ್ತಾ ಇರೋದ್ ನೋಡಿ ತಕ್ಷಣ ಇವರು ಕಾರ್ ಅನ್ ತಗೊಂಡ್ ಹೊರಟು ಬಿಡ್ತಾರೆ. ಅವು ಇವ್ರನ್ನ ಫಾಲೋ ಮಾಡ್ತಾನೆ. ಊರ್ನಲ್ಲಿ ಎಲ್ಲಾ ದಿಕ್ನಲ್ಲೂ ಓಡಾಡ್ತಾ ಸಿಕ್ಕವ್ರನ್ನೆಲ್ಲ ಕಡಿಯೋಕ್ ಶುರು ಮಾಡ್ತವೆ. ಆಗ ಮನೆ ಒಳಗಡೆ ಇರೋ ಈ ಮೂವರು ಅವೆಲ್ಲ ಹೋದ್ವು ಅಂತ ಹೊರಗಡೆ ಬಂದ್ ನೋಡಿದಾಗ ಇವ್ರ ಜೊತೆನೆ ಇದ್ದ ಲೇಡಿನೂ ಝಾಂಬಿಯಾಗಿ ಬದಲಾಗಿ ಇವ್ರನ್ನ ಅಟ್ಟಿಸ್ಕೊ ಬರಕ್ ಶುರು ಮಾಡ್ತಾಳೆ. ಇವರು ಓಡ್ತಾನೆ ಪಕ್ಕದಲ್ಲಿರೋ ಒಂದ್ ಮನೆ ಹೊಳಗಡೆ ಹೋಗಿ ತಪ್ಸ್ಕೊಳ್ಳೋಣ ಅಂತ ರೂಢಿ ತನ್ನ ಮಗ ಮತ್ತೆ ಕರೀನಾನ ಹೊಳಗಡೆ ಕಲ್ಸಿ ಆ ಲೇಡಿನ್ ತಡಿಯೋಕಂತ ಅಲ್ಲೇ ವೇಟ್ ಮಾಡ್ತಾ ಇರೋವಾಗ ಅವಳು ಒಂದೇ ಸಲ ಇವ್ನ ಮೇಲೆ ನೆಗೆದು ಬಿಡ್ತಾಳೆ. ಕರೀನಾನು ಕತ್ತಿ ಹಿಡ್ಕೊಂಡು ವೇಟ್ ಮಾಡ್ತಾ ಇರೋವಾಗ ಸ್ವಲ್ಪ ಹೊತ್ನಲ್ಲೇ ರೂಢಿನೂ ಹೊಳಗ್ ಬರ್ತಾನೆ. ಆದ್ರೆ ಅವನ್ನ ಆ ಲೇಡಿ ಕಚ್ಚಿಬಿಟ್ಟಿದ್ದಾಳೆ. ರೂಢಿ ನನಗೆ ಉಸಿರಾಡಕ್ ಆಗ್ತಾ ಇಲ್ಲ, ನನ್ ಕತೆ ಮುಗಿತು ಅಂತ ಮಾತಾಡ್ತಾ ಇರೋವಾಗ್ಲೆ ಕೆನಿಸು ಇವನಿಗೆ ಫೋನ್ ಮಾಡೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಇವನು ತೆಗಿತಾ ಇಲ್ಲ. ಮಗ ಬೇರೆ ಇವ್ರ ಜೊತೆ ಇದ್ದಾನೆ ಅಂತ ಟೆನ್ಷನ್ ಅಲ್ಲಿ ಫೋನ್ ಅನ್ನು ನೋಡ್ತಾ ರೋಡ್ ನ ಗಮನಿಸದೆ ಬಿಟ್ಬಿಡ್ತಾರೆ. ಇದರಿಂದ ಒಂದ್ ದೊಡ್ಡ ಆಕ್ಸಿಡೆಂಟೇ ನಡೆದು ಕಾರು ಪಕ್ಕದಲ್ಲಿರೋ ಗದ್ದೆನಲ್ಲಿ ಬಿದ್ದೋಗುತ್ತೆ. ಆಗ ಜನಗಳನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇರೋ ಟ್ರಕ್ ಡ್ರೈವರ್ ಒಬ್ಬ ಟ್ರಕ್ ನ ಅಲ್ಲೇ ನಿಲ್ಸಿ ಇವ್ರಿಗೆ ಏನಾಯ್ತು ಅಂತ ನೋಡಕಂತ ಬಂದಿರೋ ಸಮಯಕ್ಕೆ ಎಲ್ಲಾ ಝಾಂಬಿಸ್ಗಳು ಟ್ರಕ್ ನಲ್ಲಿರೋರ್ ಮೇಲೆ ಮುತ್ಕೊಂಡು ಒಬ್ರು ಬಿಡದೆ ದಿಕ್ಕಾಪಳ ಕಚ್ಚಾಗ್ತಾ ಇವೆ. ಇದ್ನ ಡ್ರೈವರು ನೋಡಿ ಆ ಕಡೆನೆ ಹೋಗ್ತಾ ಇರೋವಾಗ ಇವರು ಬೇಡ ಅಂತ ತಡಿತಾರೆ. ಇದ್ರೂ ಅವನು ವಿಷಯ ಗೊತ್ತಿಲ್ಲದೆ ಹೋಗಿ ಇವನು ಕೂಡ ಅವುಗಳ ಹತ್ರ ಸರಿಯಾಗಿ ಸಿಗಾಕೋಬಿಡ್ತಾನೆ. ಈ ಕಡೆ ಸ್ವಲ್ಪ ಹೊತ್ನಲ್ಲೇ ತಾನು ಕೂಡ ಬದ್ಲಾಗ್ಬಿಡ್ತೀನಿ ಅಂತ ರೂಢಿಗೆ ಅರ್ಥ ಆಗಿ ಮಗನಿಂದ ತುಂಬಾ ದೂರಕ್ಕೆ ಹೋಗಿ ನಿಂತಿರೋವಾಗ ಮಗ ಹತ್ರಕ್ಕೆ ಹೋಗ್ತಾನೆ. ಇಲ್ಲಿ ನೋಡು ಮಗನೇ, ನಾನು ಮತ್ತೆ ನಿನ್ನಮ್ಮ ಪದೇ ಪದೇ ಜಗಳ ಆಡ್ತಾ ಇದ್ವಿ. ಇದ್ರೂ ಅವಳ ಮೇಲೆ ನಂಗೆ ತುಂಬಾನೇ ಪ್ರೀತಿ ಇದೆ. ಇವಾಗ ಅದನ್ನ ಹೇಳೋಕೂ ಆಗಲ್ಲ. ನನಗ್ ನಂತರ ನೀನೇ ಅವಳನ್ನ ನೋಡ್ಕೋಬೇಕು. ಮತ್ತೆ ಕರೀನಾ ಜೊತೆ ಇಲ್ಲೇ ವೇಟ್ ಮಾಡು, ನನ್ ಹಿಂದೆ ಬರ್ಬೇಡ ಅಂತ ಹೇಳಿ ರೂಢಿ ತುಂಬಾ ದೂರಕ್ಕೆ ಹೋಗಿ ನಿಂತಿರೋವಾಗ ಅವ್ನ್ ಬಿಹೇವಿಯರು ಬದಲಾಗ್ತಾ ಇದೆ. ಇದನ್ನ ಕರೀನಾ ನೋಡಿ ವಿಷಯನ ಅರ್ಥ ಮಾಡ್ಕೊಂಡು ಹುಡುಗನ್ನ ದೂರಕ್ಕೆ ಕರ್ಕೊ ಬರ್ತಾಳೆ. ಅದೇ ಸಮಯಕ್ಕೆ ಅವನು ಫುಲ್ ಆಗಿ ಬದಲಾಗಿ ಇವ್ರ ಮೇಲೆ ದಾಳಿ ಮಾಡಕಂತ ಕರೀನಾನ್ ಮೇಲ್ ಬಿದ್ದಾಗ ಮಗ ಅವನ್ನ ತಡಿಯೋಕ್ ಟ್ರೈ ಮಾಡ್ತಾನೆ. ಸೊ ಅವಳನ್ ಬಿಟ್ಟು ಮಗನ್ ಹಿಡ್ಕೊಂಡಾಗ ಕರೀನಾ ಒಂದ್ ಬಾಟಲ್ ನಿಂದ ಅವ್ನ್ ತಲೆಗೆ ಹೊಡೆದು ಆ ಹುಡುಗನ್ ಜೊತೆ ಪಕ್ಕದಲ್ಲಿರೋ ಒಂದ್ ರೂಮಿಗೆ ಬರ್ತಾಳೆ. ಆಗ ಅವನು ಇವ್ರನ್ನ ಬಿಡದೆ ಫಾಲೋ ಮಾಡ್ತಾನೆ. ಹಿಂದೆ ವೇಗವಾಗಿ ಬಂದು ಅಲ್ಲಿರೋ ಒಂದ್ ರಾಡಿಗೆ ನಾಟ್ಕೊಂಡು ಹಾಗೆ ಸಿಗಾಕೋಬಿಡ್ತಾನೆ. ಸ್ಟಿಲ್ ಸತ್ತಿಲ್ಲ. ಅದೇ ಸಮಯ ರೆಹಮಾನ್ ಕೆಲಸ ಮಾಡ್ತಾ ಇರೋ ಪೊಲೀಸ್ ಸ್ಟೇಷನ್ ಒಳಗಡೆ ಯಾರೋ ತನ್ನ ಸ್ಟೋರ್ ಫುಲ್ ಆಗಿದೆ ಅಂತ ಪಟಾಕಿಗಳನ್ನ ಪರ್ಮಿಷನ್ ಕೇಳ್ಕೊಂಡು ಇಟ್ಟೋಗಿದ್ದಾರೆ ಅಂತ ಇದ್ರ ಬಗ್ಗೆ ಅಲ್ಲಿರೋ ಪೊಲೀಸ್ಗಳು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿ ಕೆನಿಸ್ ಮತ್ತೆ ಅವಳನ್ನ ಬಂದು ನಮ್ ಕಾರ್ ಆಕ್ಸಿಡೆಂಟ್ ಆಯ್ತು, ನಾವೀಗ ತಪ್ಸ್ಕೊಂಡು ಹೋಗೋದಕ್ಕೆ ಒಂದ್ ಕಾರ್ ಬೇಕು ಅಂತ ಕೇಳ್ತಾರೆ. ಇವ್ರಿಗೂ ಏನೋ ಅರ್ಥ ಆಗದೆ ಏನಾಯ್ತು ಅಂತ ನಿಧಾನವಾಗಿ ಹೇಳಿ ಅಂತ ವಿಚಾರಿಸಿ ನಂತರ ಹೊರಗಡೆ ಬಂದು ನೋಡ್ದಾಗ್ತಾನೆ ಗೊತ್ತಾಗುತ್ತೆ ಇವ್ರು ಹೇಳ್ತಾ ಇರೋ ಎಲ್ಲಾ ವಿಷಯನೂ ನಿಜಾನೇ ಅಂತ. ಸೊ ರೆಹಮಾನ್ ಮಾತ್ರ ಇವ್ರ ಜೊತೆ ಅಲ್ಲೇ ಬಿಟ್ಟು 4 ಪೊಲೀಸ್ ಆಫೀಸರ್ಗಳು ಬೇಕಾಗಿರೋ ವೆಪನ್ಸ್ ಗಳನ್ನ ತಗೊಂಡು ಆ ಕಡೆ ಹೋಗ್ತಾ ಇರೋವಾಗ ಈ ಕಡೆ
ಕರೀನಾ ಇರೋ ಮನೆ ಒಳಗಡೆ ಒಬ್ಳು ಲೇಡಿ ಕತ್ತಿ ಜೊತೆ ಎಂಟರ್ ಆಗ್ತಾಳೆ. ಅವಳೇ ನಿಂಗ್ಸಿ. ಆಕ್ಚುಲಿ ಆ ಮನೆನೂ ಅವಳ್ದೆ. ಅವಳಿಗ ನೀವು ಅಫೆಕ್ಟ್ ಆಗಿದ್ದೀರಾ ಅಂತ ವಿಚಾರಿಸಿ ನಂತರ ಏನೋ ಶಬ್ದ ಕೇಳಿಸ್ತಾ ಇದೆ ಅಂತ ಅಲ್ಲಿ ಝಾಂಬಿಯಾಗಿ ಬದಲಾಗಿ ಸಿಗಾಕೊಂಡಿರೋ ರೋಡಿಂಗ್ ನೋಡ್ತಾಳೆ. ಆ ಟೈಮ್ಗೆ ಈ ಪೊಲೀಸ್ ಆಫೀಸರ್ಗಳು ಆ ಟ್ರಕ್ ಹತ್ರ ಬಂದು ಅವರಿಗೆಲ್ಲ ಏನಾಗಿದೆ ಅಂತ ಯೋಚನೆ ಮಾಡ್ತಾ ಇರೋವಾಗ್ಲೆ ಎಲ್ಲ ಇವ್ರ ಕಡೆನೆ ಬರ್ತಾ ಇವೆ. ಗನ್ಸಿದ್ರು ಏನಾಗ್ತಾ ಇದೆ ಅಂತ ಸ್ವಲ್ಪನೂ ಅರ್ಥ ಆಗದೆ ಶೂಟ್ ಮಾಡದೆ ಹಾಗೆ ವೇಟ್ ಮಾಡ್ತಾ ಇರೋವಾಗ ಅವುಗಳು ತುಂಬಾ ಹತ್ರಕ್ ಬಂದು 3 ಜನರನ್ನ ಮುತ್ಕೋಬಿಡ್ತವೆ. ಅದ್ರಲ್ಲೊಬ್ಬ ಚೀಫ್ ಮಾತ್ರ ಅವುಗಳನ್ನ ಶೂಟ್ ಮಾಡ್ತಾನೆ, ತಪ್ಸ್ಕೊಳಕ್ ನೋಡ್ತಾನೆ. ಆದ್ರ ಆಗದೆ ಕೊನೆಗೆ ಸಿಗಾಕೋಬಿಡ್ತಾನೆ. ನಿಂಗ್ಸಿ ಈ ವಿಷಯನ ರೆಹಮಾನಿಗೆ ಫೋನ್ ಮಾಡಿ ಹೇಳ್ತಾ ಇರೋವಾಗ ಆ ಚೀಫು ಕಚ್ಚಿಸ್ಕೊಂಡು ಸ್ಟೇಷನ್ಗೆ ಬಂದು ಒಬ್ರು ಒಳಗ್ ಬಿಡಬೇಡ ಅಂತ ಹೇಳ್ತಾನೆ. ರೂಮಿಗೆ ಹೋದಾಗ ಇವರು ಡೋರ್ಸ್ ನೆಲ್ಲ ಸ್ಟ್ರಾಂಗ್ ಆಗಿ ಲಾಕ್ ಮಾಡಿ ನಂತರ ಚೀಫ್ ಏನಾಯ್ತು ಅಂತ ನೋಡಕ್ ಬರ್ತಾರೆ. ಅಷ್ಟೆಲ್ಲ ಅವನು ಪ್ರಜ್ಞೆ ತಪ್ಪೋಗ್ತಾನೆ. ಸೊ ಇವರಿಬ್ರಿಗೂ ಅರ್ಥ ಆಗತ್ತೆ ಅವನು ಕೂಡ ಬದ್ಲಾದ ಅಂತ ಅನ್ಕೊಂಡಾಗೇನೆ ಅವನು ಝಾಂಬಿಯಾಗಿ ಬದಲಾಗಿ ಇವ್ರ ಕಡೆನೆ ಬರ್ತಾ ಇರ್ಬೇಕಾದ್ರೆ ತಕ್ಷಣನೇ ಕೆನಿಸ್ನ ಅನ್ನ ರೆಹಮಾನ್ ಹತ್ರ ಇರೋ ಗನ್ನನ್ ತಗೊಂಡು ಅವನ್ನ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಏನ್ ಮಾಡ್ದೆ ಅಂತ ಬೈತಾನೆ ಇರೋವಾಗ ಅದು ರೆಹಮಾನ್ನೇ ಹಿಡ್ಕೊಬಿಡುತ್ತೆ. ಸೊ ಎಲ್ರು ಸೇರಿ ಒಂದ್ ಸ್ವಲ್ಪ ಹೊಡೆದಾಡಿ ಕೊನೆಗದ್ನ ಅಲ್ಲಿರೋ ಒಂದ್ ಶೆಲ್ಲತ್ತಲ್ಲಿ ಲಾಕ್ ಮಾಡೋ ಅಷ್ಟಲ್ಲೇ ಒಟ್ಟು ಮತ್ತೆ ಝಾಂಬೀಸ್ಗಳು ಪೊಲೀಸ್ ಸ್ಟೇಷನ್ ಹತ್ರನೇ ಬಂದು ಎಲ್ಲ ಇವಾಗ ಆವರ್ಸ್ಕೊಂಡಿವೆ. ರೆಹಮಾನ್ ಇವಾಗ ಅವ್ರಿಗೆಲ್ಲ ಏನಾಗಿದೆ, ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದಾರೆ ಅಂತ ವಿಚಾರಿಸಿದಾಗ ಕಾರಣ ಏನು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೂ ತುಂಬಾ ಜನ ತೀರ್ಕೋತಾ ಇದಾರೆ, ಈ ರೀತಿ ಬದಲಾಗ್ತಾ ಇದಾರೆ, ಇದು ಕಂಟಿನ್ಯೂ ಆಗ್ಬಾರ್ದು, ಮತ್ತೆ ನಾವು ಇಲ್ಲಿಂದ ತಪ್ಸ್ಕೋಬೇಕು. ಸೊ ಪಕ್ಕದ ಸ್ಟೇಷನ್ ಕಾಲ್ ಮಾಡಿ ಹೆಲ್ಪ್ ಕೇಳಿ ಅಂತ ಹೇಳಿದಾಗ ಇವನು ಫೋನ್ ಮಾಡಿ ವಿಷಯ ತಿಳಿಸಿ ಇಲ್ಲಿಗೊಂದು ಬ್ಯಾಕಪ್ ಟೀಮ್ ನ ಕಲಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಕೆಣಸು ತನ್ನ ಮಗನ್ ಬಗ್ಗೆ ಯೋಚನೆ ಮಾಡ್ತಾ ಫೀಲ್ ಮಾಡ್ತಾ ಇರೋವಾಗ ಅವಳನ್ನ ಅವನಿಗೆ ಏನು ಆಗಿರಲ್ಲ, ರೂಢಿ ಅವನ್ನ ಸೇಫ್ ಆಗಿ ನೋಡ್ಕೋತಾನೆ ಅಂತ ಸಮಾಧಾನ ಮಾಡ್ತಾ ಇರೋವಾಗ್ಲೇ ಕರೀನಾ ನಿಂಗ್ಸಿ ಫೋನ್ ನಿಂದ ಫೋನ್ ಮಾಡಿ ನಾವು ಪಕ್ಕದಲ್ಲಿರೋ ಒಂದ್ ಮನೆಯಲ್ಲಿ ಸಿಗಾಕೊಂಡಿದೀವಿ ಅಂತ ವಿಷಯ ತಿಳಿಸಿದಾಗ ಇವಳು ತನ್ನ ಮಗನ್ ಜೊತೆ ಮಾತಾಡಿ ನಂತರ ರೂಢಿ ಬಗ್ಗೆ ವಿಚಾರಿಸಿ ಅವನು ಕೂಡ ಬದಲಾಗಿರೋ ವಿಷಯ ತಿಳ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರೋವಾಗ ಇವಳನ್ನ ಫೋನ್ ಇಸ್ಕೊಂಡು ನಾವು ಆಲ್ರೆಡಿ ಬ್ಯಾಕಪ್ ಟೀಮಿಗೆ ಫೋನ್ ಮಾಡಾಯ್ತು, ಅವರು ಬೇಗ ಬಂದು ಬಿಡ್ತಾರೆ, ಹಾಗ್ ಬಂದ್ಮೇಲೆ ನಿಮ್ನು ಕೂಡ ಕರ್ಕೊಂಡು ಹೋಗ್ತೀವಿ, ಸೊ ವೆಯ್ಟ್ ಮಾಡಿ ಅಂತ ಇನ್ಫಾರ್ಮ್ ಮಾಡ್ತಾನೆ. ಹಾಗೊಂದ್ ಸ್ವಲ್ಪ ಹೊತ್ನಲ್ಲೇ ಹೊರಗಿರೋ ಝಾಂಬೀಸ್ಗಳೆಲ್ಲ ಬಾಗಲ್ನ ಹೊಡೆದಾಕೋಕ್ ಟ್ರೈ ಮಾಡ್ತಾ ಇವೆ. ಇದರಿಂದ ಎಲ್ರು ಅದನ್ನ ಹಿಡ್ಕೊಂಡಿರೋವಾಗ ಬ್ಯಾಕಪ್ ಟೀಮು ಕಾಂಟ್ಯಾಕ್ಟ್ ಮಾಡಿ ನಮ್ಮಿಂದ ಬರೋಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಕೂಗಾಡಕ್ ಶುರು ಮಾಡಿ ಕೊನೆಗೆ ಅವ್ರ ಶಬ್ದನೂ ನಿಂತೋಗುತ್ತೆ. ಏನಂತ ನೋಡಿದ್ರೆ ಅವರು ಕೂಡ ಝಾಂಬೀಸ್ಗಳ ಹತ್ರ ಸಿಗಾಕೊಂಡು ತುತ್ತಾಗಿ ಕಂಪ್ಲೀಟ್ ಆಗಿ ಇನ್ಫೆಕ್ಟ್ ಆಗಿದ್ದಾರೆ. ಈ ವಿಷಯನ ಇವರು ರೂಫಿಗೆ ಬಂದ್ ನೋಡಿ ಅರ್ಥ ಮಾಡ್ಕೋತಾರೆ, ನಮ್ಗೆ ಹೆಲ್ಪ್ ಸಿಗಲ್ಲ, ಯಾರು ಇಲ್ಲಿಗೆ ಬರಲ್ಲ ಅಂತ. ಇದರಿಂದ ಕೆನಿಸ್ ಮತ್ತೆ ಕರೀನಾನ ಕಾಂಟ್ಯಾಕ್ಟ್ ಮಾಡಿ ರೆಸ್ಕ್ಯೂ ಟೀಮ್ ಬರ್ತಾ ಇಲ್ಲ, ಅವರು ಕೂಡ ಸಿಗಾಕೊಂಡಿದ್ದಾರೆ, ನಮಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸೊ ಮನೆಯಿಂದ ಯಾವ್ದೇ ಕಾರಣಕ್ಕೂ ಹೊರಗಡೆ ಬರಬೇಡಿ ಅಂತ ಹೇಳಿ. ನಂತರ ನಿಂಗೊಂದ್ ವಿಷಯ ನೆನಪಿದ್ಯಾ, ಸ್ಕೂಲ್ ನಲ್ಲಿ ಫ್ರೆಡ್ ಆಗಿದ್ದಾಗ ಇದೇ ರೀತಿ ನಾವೆಲ್ಲ ಒಂದೇ ರೂಮ್ ನಲ್ಲಿ ಸ್ಟಕ್ ಆಗಿದ್ವಿ. ಆ ಸ್ಕೂಲ್ ಡೇಸ್ ನಲ್ಲಿ ನೀನು ಯಾವಾಗ್ಲೂ ನನ್ ಜೊತೆನೆ ಇರ್ತಾ ಇದ್ದೆ, ನನ್ನ ಕೇರ್ ಮಾಡ್ತಾ ಇದ್ದೆ, ನನ್ ಚೆನ್ನಾಗಿ ನೋಡ್ಕೋತಾ ಇದ್ದೆ, ಅದನ್ನೆಲ್ಲ ನಾನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ನಿನ್ ಜೊತೆ ಆ ರೀತಿ ಮಾತಾಡಬಾರ್ದಾಗಿತ್ತು, ನನ್ನ ಕ್ಷಮಿಸ್ಬಿಡು ಅಂತ ಕ್ಷಮೆ ಕೇಳ್ಕೊಂಡಾಗ ನಿನ್ ತಂದೆ ಮೇಲೆ ನಂಗೆ ತುಂಬಾನೇ ಪ್ರೀತಿ ಇತ್ತು, ನಾನು ನಿನ್ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ದೆ, ನನ್ ಕ್ಲೋಸ್ ಫ್ರೆಂಡ್ ನ ಕಳ್ಕೊಂಡಿದೀನಿ ಅಂತ ಇಬ್ರು ತುಂಬಾ ಎಮೋಷನಲ್ ಆಗಿ ಮಾತಾಡಿ ಕೊನೆ ಕೆನಿಸ್ ನಂಗೊಂದ್ ಪ್ರಾಮಿಸ್ ಮಾಡ್ತೀಯಾ, ಒಂದ್ ವೇಳೆ ನಂಗೆ ಏನಾದ್ರೂ ಆಗ್ಬಿಟ್ರೆ ನನ್ ಮಗನ್ನ ನೀನ್ ನೋಡ್ಕೋತೀಯ ಅಂತ ಕೇಳೋವಾಗ ಆ ರೀತಿಯೆಲ್ಲ ನಿಂಗೇನು ಆಗಲ್ಲ, ಹಾಗಾದ್ರೂ ಕೂಡ ನಾನು ಅವನ್ನ ನೋಡ್ಕೋತೀನಿ ಅಂತ ಮಾತ್ ಕೊಡ್ತಾಳೆ. ಇವರಿಬ್ರು ರೂಫ್ ನಲ್ಲಿ ಕುಂತು ಅವರೆಲ್ಲ ಆಲ್ರೆಡಿ ಸತ್ತೋಗಿದ್ದಾರೆ ಅಂತ ಮಾತಾಡ್ತಾ ಇರೋವಾಗ್ಲೇ ಯಾವ್ದೋ ಒಂದ್ ಮಸೀದಿನಿಂದ ಶಬ್ದ ಕೇಳಿಸಿ ಎಲ್ಲ ಆ ಕಡೆ ಓಡೋಗ್ತಾ ಇವೆ. ಇದರಿಂದ ಇವ್ರಿಗೂ ಅರ್ಥ ಆಗುತ್ತೆ ಅವೆಲ್ಲ ಶಬ್ದಕ್ಕೆ ರಿಯಾಕ್ಟ್ ಮಾಡ್ತಾ ಇವೆ ಅಂತ. ಇದನ್ನ ರೆಹಮಾನ್ ಚೆಕ್ ಮಾಡಕಂತ ಒಂದ್ ರಾಕೆಟ್ ತಂದು ಹಚ್ಚಿ ದೂರ ಎಸ್ದಾಗ ಎಲ್ಲ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತವೆ. ಸರಿ, ಈ ರೀತಿ ಅವುಗಳನ್ನ ಡೈವರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊಳಗ್ ಬಂದು ಈ ಮೂವರು ಅಲ್ಲಿರೋ ಸೇಫ್ಟಿ ಗೇರ್ಸ್ನೆಲ್ಲ ಹಾಕೊಂಡು ರೆಡಿಯಾಗಿ ರೆಹಮಾನ್ ಈ ವಿಷಯನ ನಿಂಗ್ಸಿಗೂ ಕೂಡ ಇನ್ಫಾರ್ಮ್ ಮಾಡ್ತಾನೆ. ಇವಾಗ ರಾಕೆಟ್ ನ ಹೊರಗೆ ಸೇಕಂತ ಟೂರ್ನ ಸಣ್ಣದಾಗ ಓಪನ್ ಮಾಡಿ ಅದ್ರಲ್ಲಿ ಒಂದನ್ನ ಹಚ್ಚಿದಾಗ ಮಿಸ್ ಆದ ರಾಕೆಟ್ ಅಲ್ಲೇ ಬಿದ್ದು ಸಿಡಿದು ಬಿಡುತ್ತೆ. ಈ ಒಂದ್ ಶಬ್ದನ್ ಕೇಳಿ ಎಲ್ಲಾ ಝಾಂಬೀಸ್ಗಳು ಈ ಕಡೆನೆ ಬರ್ತಾ ಇದೆ. ಇವರು ತಕ್ಷಣನೇ ರಾಕೆಟ್ ಗಳನ್ನ ಬೇರೆ ಬೇರೆ ಕಡೆಯಿಂದ ಶೂಟ್ ಮಾಡಿ ಆ ಝಾಂಬೀಸ್ಗಳನ್ನ ಸ್ಟೇಷನ್ ಇಂದ ತುಂಬಾ ದೂರ ಕಳ್ಸಿಬಿಡ್ತಾರೆ. ಸರಿ ಅಂತ ಹೊರಗ್ ಬಂದ್ ನೋಡಿದಾಗ ಒಂದು ಇವ್ರ ಕಡೆನೆ ಬರ್ತಾ ಇದೆ. ಇದರಿಂದ ಅದನ್ನ ಶೂಟ್ ಮಾಡಿದಾಗ ಎಲ್ಲಾ ಝಾಂಬೀಸ್ಗಳು ಇವರಿರೋ ಕಡೆನೆ ಬಂದು ಇವ್ರನ್ನ ಕಂಪ್ಲೀಟ್ ಆಗಿ ಮುತ್ಕೋಬಿಡ್ತವೆ. ಇವರು ಶೀಲ್ಡ್ ಗಳನ್ನ ಬಳಸ್ಕೊಂಡು ಕಚ್ಚೋದ್ರಿಂದ ತಪ್ಸ್ಕೋತಾ ಇದಾರೆ. ಈ ಕಡೆ ಸಿಗಾಕೊಂಡಿರೋ ರೂಢಿನೂ ಬಿಡಿಸ್ಕೊಂಡು ಕೂಗಾಡಕ್ ಶುರು ಮಾಡಿದಾಗ ಈ ಶಬ್ದನ್ ಕೇಳಿ ಎಲ್ಲಾ ಝಾಂಬೀಸ್ಗಳು ಮನೆನ್ ಸುತ್ತಲೂ ಆವರಿಸ್ಕೋತವೆ. ಸ್ವಲ್ಪ ಹೊತ್ನಲ್ಲೇ ಎಲ್ಲಾ ಕಡೆ ಮಳೆನೂ ಶುರುವಾಗತ್ತೆ. ಇದರಿಂದ ಎಲ್ಲಾ ಝಾಂಬೀಸ್ಗಳು ಫ್ರೀಸ್ ಆಗಿ ಮಳೆ ನೋಡ್ತಾ ರಿಯಾಕ್ಟ್ ಮಾಡ್ತಾ ಇರೋವಾಗ ಇವರು ತಪ್ಸ್ಕೊಂಡು ನಡೆಯಕ್ ಶುರು ಮಾಡ್ತಾರೆ. ಸೇಮ್ ಟೈಮ್ ಇಲ್ಲೂ ಕೂಡ ಮಳೆ ನಿಂತು ಇವರು ಹೋಗೋಣ ಅಂತ ನಿಂಗ್ಸಿಯ ಸ್ಕೂಟರ್ ತಗೊಂಡು ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ರೂಢಿನೂ ಬಂದ್ಬಿಡ್ತಾನೆ. ಇದ್ರು ಅವ್ನ ಕೈಗೆ ಸಿಗಾಕೊಳ್ದೆ ತಪ್ಸ್ಕೊಬಿಡ್ತಾರೆ. ಇವರು ಒಂದ್ ಸ್ವಲ್ಪ ದೂರ ಬಂದ್ಮೇಲೆ ಮಳೆನೂ ನಿಂತು ಎಲ್ಲಾ ಝಾಂಬೀಸ್ಗಳು ಮುತ್ಕೊಂಡಾಗ ಅವ್ರನ್ನ ಶೂಟ್ ಮಾಡಿ ಇವರಿಬ್ರು ತಪ್ಸ್ಕೊಂಡು ಮತ್ತೆ ಸ್ಟೇಷನ್ಗೆ ಹೋಗೋಣ ಅಂತ ಹೊಳಗ್ ಬಂದು ಲಾಕ್ ಮಾಡ್ಕೋತಾರೆ. ಕೆಣಸು ಒಬ್ಬನ್ನ ಶೂಟ್ ಮಾಡಿ ಪಕ್ಕದಲ್ಲಿ ನಿಂತಿರೋ ಆ ಟ್ರಕ್ ಬಂದು ಲಾಕ್ ಮಾಡ್ಕೋತಾಳೆ. ಇವಳಿಗೆ ಡ್ರೈವಿಂಗ್ ಗೊತ್ತಿಲ್ಲ, ಇದ್ರು ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಿಲ್ಲ. ಅದೇ ಟೈಮ್ ಪೊಲೀಸ್ ಸ್ಟೇಷನ್ ಕಡೆನೆ ಬರ್ತಾ ಇರೋ ಇವರಿಬ್ರು ದಾರಿನಲ್ಲಿ ನಿಂತಿರೋ
ಆ ಟ್ರಕ್ ಹತ್ರ ತುಂಬಾ ಸ್ವಾಮಿಸ್ಕಲಿದೆ ಅಂತ ಆಕೆ ನಿಂತ್ ನೋಡಿ ನಂತರ ಬೈಕ್ ನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಆಗ್ತಿಲ್ಲ. ಆಗಿ ಶಬ್ದನ್ ಕೇಳಿ ಆ ಟ್ರಕ್ ಬಿಟ್ಟು ಎಲ್ಲಾ ಜಾಂಬಿಸ್ಗಳು ಇವ್ರ ಕಡೆ ಬರ್ತಾ ಇವೆ. ಆಗ್ತಾನೆ ಕೆನಿಸೋ ಅವ್ರ ಜೊತೆ ತನ್ನ ಮಗ ರೆಹಾನ್ ಇರೋದ್ ನೋಡಿ ಅದು ಅವರೇ ಅಂತ ಅರ್ಥ ಮಾಡ್ಕೊಂಡು ಒಂದ್ ರಾಕೆಟ್ ನಾರಿಸಿ ಎಲ್ಲಾನು ಬೇರೆ ಕಡೆ ಡೈವರ್ಟ್ ಮಾಡಿ ಕಳಿಸ್ತಾಳೆ. ನಂತರ ಇವ್ರನ್ನ ಕರ್ಕೊಂಡು ಹೋಗಕಂತ ಬರ್ತಾ ಇರೋವಾಗ ಜಾಂಬಿಯಾಗಿ ಬದಲಾಗಿರೋ ಇವ್ರ ಮನೆ ಕೇಳಿಸ್ತವಳೆ ಅಟ್ಯಾಕ್ ಮಾಡಕಂತ ತುಂಬಾ ಹತ್ರಕ್ ಬಂದ್ಬಿಡ್ತಾಳೆ. ಹಾಗೆ ಅವಳ ಜೊತೆ ಒಂದ್ ಸ್ವಲ್ಪ ಹೋರಾಡಿ ಕೊನೆಗೆ ನಿಂಗ್ಸಿ ಅವಳ ತಲೆಗೆ ಕತ್ತಿನಿಂದ ಚುಚ್ ಸಾಯಿಸ್ಬಿಡ್ತಾಳೆ. ನಂತರ ಎಲ್ರೂ ಟ್ರಕ್ ನಲ್ಲಿ ಹತ್ಕೊಂಡು ಸ್ಟೇಷನ್ ನಲ್ಲಿ ಇರೋರ್ಗ್ ಫೋನ್ ಮಾಡಿ ನಾವು ಆ ಕಡೆನೆ ಬರ್ತಾ ಇದೀವಿ, ರೆಡಿ ಆಗಿರಿ ಅಂತ ಇನ್ಫಾರ್ಮ್ ಮಾಡ್ತಾರೆ. ಕೆನೆಸ್ ಇವಾಗ ಕರೀನಾನ ಡ್ರೈವ್ ಮಾಡೋಕ್ ಹೇಳ್ದಾಗ ಅವಳು ಇದುವರೆಗೂ ಮ್ಯಾನುವಲ್ ಗೇರ್ ಬಾಕ್ಸ್ ಇರೋ ವೆಹಿಕಲ್ ನ ಡ್ರೈವ್ ಮಾಡೇ ಇಲ್ವಂತೆ. ಇದ್ರೂ ಹೇಗೋ ಸ್ಟಾರ್ಟ್ ಮಾಡ್ಕೊಂಡು ಸ್ಟೇಷನ್ ಕಡೆ ಹೊರಟು ರೋಡ್ ನಲ್ಲಿ ನಿಂತಿರೋ ಎಲ್ಲಾ ಜಾಂಬೀಸ್ ಗಳನ್ನೂ ಹೊಡೆದಾಕ್ತಾ ಕೊನೆಗೆ ಸ್ಟೇಷನ್ ಹತ್ರ ತಂದು ನಿಲ್ಸೋಕಾಗದೆ ಒಳಗೆ ಬಿಡ್ಬಿಡ್ತಾಳೆ. ಮೈನ್ ಡೋರು ಹೊಡೆದೋಗುತ್ತೆ. ಆ ಟ್ರಕ್ ಸೈಜ್ ಎಕ್ಸಾಕ್ಟ್ ಆಗಿ ಮೈನ್ ಡೋರ್ ಈಕ್ವಲ್ ಆಗಿದೆ. ಅದರಿಂದ ಜಾಂಬೀಸ್ ಗಳಿಂದ ಅಷ್ಟು ಸುಲಭವಾಗಿ ಒಳಗಡೆ ಬರೋಕಾಗ್ತಾ ಇಲ್ಲ. ನಿಂಗ್ಸಿ ರೆಹಮಾನ್ ನೋಡ್ತಾ ಇರೋವಾಗ ಕೆನಿಸ್ ಕರೀನಾನ ಟ್ರಕ್ ನಿಂದ ಮತ್ತೊಂದ್ ಬದಿಗೆ ಬರೋಕ್ ಹೇಳಿ ಕರೀತಾಳೆ. ಏನಂತ ನೋಡಿದ್ರೆ ಅವಳ ಅಣ್ಣನ ಕಾಲಿನ ಮೇಲೆ ಒಂದ್ ದೊಡ್ಡ ಕಬಡ್ ಬಿದ್ದು ಅವನಿಗ ಸಿಗಾಕೊಂಡಿದ್ದಾನೆ. ಅದೇ ಟೈಮಿಗೆ ಜಾಂಬೀಸ್ ಗಳು ಒಂದೊಂದಾಗಿ ಒಳಗಡೆ ಬರ್ತಾ ಇರೋವಾಗ ರೆಹಮಾನು ಅದನ್ನ ಶೂಟ್ ಮಾಡಕ್ ಶುರು ಮಾಡ್ತಾನೆ. ಆದ್ರೆ ಅದು ಅಷ್ಟು ಈಸಿಯಾಗಿ ಸಾಯ್ತಾ ಇಲ್ಲ. ಈ ರೀತಿ ಒಳಗಡೆ ಬರ್ತಾ ಇರೋ ಜಾಂಬೀಸ್ ಗಳಿಂದ ತಪ್ಸ್ಕೊಳಕಾಗಲ್ಲ ಅಂತ ಕೆನಿಸ್ನ ಅಣ್ಣ ನಾನು ಇದುವರೆಗೂ ನನ್ನ ಭಯದಿಂದ ಓಡ್ತಾನೆ ಇದ್ದೆ, ಆದ್ರೆ ಇವತ್ತು ಅದನ್ನ ಫೇಸ್ ಮಾಡ್ತೀನಿ, ಸೊ ನೀವೆಲ್ಲ ಹೋಗಿ ಅಂತ ಹೇಳುವಾಗ ಯಾರು ಇದಕ್ಕೆ ಒಪ್ಕೊಳ್ದೆ ಮಾತಾಡ್ತಾರೆ. ಈ ಕಡೆ ನಿಂಗ್ಸಿ ತುಂಬಾನೇ ಹೆದರ್ಕೊಂಡು ಆ ಶೆಲ್ಲಿಗೆ ಹತ್ರ ಹೋಗ್ಬಿಡ್ತಾಳೆ. ಒಳಗ್ ಲಾಕ್ ಮಾಡಿರೋ ಜಾಂಬಿನೂ ಇವಳನ್ನ ಕಚ್ಚಿಬಿಡುತ್ತೆ. ಇದರಿಂದ ರೆಹಮಾನು ಅದನ್ನ ಶೂಟ್ ಮಾಡಿ ಸಾಯಿಸಿದಾಗ ಈ ಶಬ್ದನ್ ಕೇಳಿ ಎಲ್ಲಾ ಜಾಂಬೀಸ್ ಗಳು ಇವನ್ ಕಡೆ ಬರ್ತಾ ಇವೆ. ಆಗ ಇವನು ಶೂಟ್ ಮಾಡ್ತಾ ತಡಿಯೋಕ್ ಟ್ರೈ ಮಾಡ್ತಾನೆ. ಆದ್ರೆ ಆಗ್ದೆ ಎಲ್ಲ ಇವನ್ ಮೇಲೂ ಮತ್ತೆ ನಿಂಗ್ಸಿ ಮೇಲೂ ಮುತ್ಕೊಂಡು ಕಚ್ಚೋಕ್ ಶುರು ಮಾಡ್ತವೆ. ಈ ಕಡೆ ರೂಢಿ ಹೊಳಗ್ ಬಂದಾಗ ಅವನ್ನ ಶೂಟ್ ಮಾಡೋಕ್ ಮನಸ್ ಬರ್ದೆ ಎಲ್ರೂ ಹಾಗೆ ನೋಡ್ತಾ ಇರೋವಾಗ ಅವನು ಕೆನಸ್ನ ಹಿಡ್ಕೊಬಿಡ್ತಾನೆ. ನಂತರ ಅವನ್ನ ತಡಿಯಕಂತ ಬಂದಿರೋ ಕರೀನಾ ಮತ್ತೆ ಅವನ್ ಮಗನ್ ಮೇಲೆ ಅಟ್ಯಾಕ್ ಮಾಡೋಕ್ ಹೋದಾಗ ಕೆನಸ್ ಮತ್ತೆ ಅವಳ ಅಣ್ಣ ಅವನ್ನ ಹಿಡ್ಕೊಂಡು ಕರೀನಾಗ್ ಹೇಳ್ತಾರೆ ರೂಢಿನ ಶೂಟ್ ಮಾಡೋ ಅಂತ. ಅವಳು ಶೂಟ್ ಮಾಡೋದಾ ಬೇಡ್ವಾ ಅಂತ ಒಂದ್ 2 ಸೆಕೆಂಡ್ ಯೋಚನೆ ಮಾಡಿ ಕೊನೆಗೆ ಅವನ್ ತಲೆಗೆ ಶೂಟ್ ಮಾಡಿ ಸಾಯಿಸ್ತಾಳೆ. ಅದೇ ಸಮಯ ರೆಹಮಾನ್ ಮತ್ತೆ ನಿಂಗ್ಸಿ ಜಾಂಬೀಸ್ ಗಳಿಂದ ಕಚ್ಚಿಸ್ಕೋತಾನೆ ಇರೋವಾಗ ರೆಹಮಾನ್ ತನ್ನ ಬಳಿ ಇದ್ದ ಒಂದ್ ರಿಂಗ್ ನ ನಿಂಗ್ಸಿ ಕೊಟ್ಟು ಪ್ರಪೋಸ್ ಮಾಡಿ ಅವಳ ಕೈನ ಹಾಗೆ ಹಿಡ್ಕೊಬಿಡ್ತಾನೆ. ಈ ಕಡೆ ಆ ಟ್ರಕ್ ನಿಂದ ಡೀಸೆಲ್ ಲೀಕ್ ಆಗ್ತಾ ಇರೋದನ್ನ ಕೆನಿಸ್ನ ಅಣ್ಣ ನೋಡಿ ಒಂದ್ ಪಟಾಕಿನ ಹಚ್ಚಿಡ್ಕೊಂಡು ಎಲ್ರನ್ನೂ ಹೋಗೋ ಕೇಳಿ ನಂತರ ಕೂಗಾಡ್ತಾನೆ. ಆ ಜಾಂಬೀಸ್ ಗಳನ್ನೆಲ್ಲ ತನ್ ಕಡೆ ಬರೋಗ್ ಮಾಡ್ಕೊಂಡು ಆ ಪಟಾಕಿನ ಡೀಸೆಲ್ ಮೇಲೆ ಎಸ್ದು ಬಿಡ್ತಾನೆ. ಇವರು ಹೊರಗ್ ಬಂದ ತಕ್ಷಣನೇ ಆ ಸ್ಟೇಷನ್ ಬ್ಲಾಸ್ಟ್ ಆಗಿ ಬೆಂಕಿ ಎತ್ಕೊಂಡು ಹುರಿಯಕ್ ಶುರು ಮಾಡುತ್ತೆ. ಈ ಮೂವರು ಇವಾಗ ಸ್ವಲ್ಪ ದೂರದಲ್ಲಿ ನಿಂತಿರೋ ಆ ಬೈಕ್ ಹತ್ರ ಬಂದು ಬೈಕ್ ಸ್ಟಾರ್ಟ್ ಆಗುತ್ತಾ ಅಂತ ಕರೀನಾ ಚೆಕ್ ಮಾಡಿ ನೋಡಿ ನಂತರ ಕೆಣಸನ್ ಕರೆದಾಗ ಅವಳು ಯಾಕೋ ಬರ್ದೆ ತನ್ನ ಕೈಯನ್ ನೋಡ್ತಾ ಇದ್ದಾಳೆ. ಏನಂತ ನೋಡಿದ್ರೆ ರೂಢಿ ಇವಳನ್ನ ಕಚ್ಚಿಬಿಡಿದಾನೆ. ಇನ್ಫೆಕ್ಷನ್ ಸ್ವಲ್ಪ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಇದರಿಂದ ಇವಳು ತನ್ನ ಮಗನ್ನ ಇಲ್ಲಿ ನೋಡು ಮಗನೇ, ನಾನು ನಿನ್ ಜೊತೆ ಬರೋಕಾಗಲ್ಲ, ನೀನ್ ಇವಾಗ ಕರೀನಾ ಜೊತೆ ಹೋಗೋ, ನಾನು ನಿನ್ ಹಿಂದೆನೆ ಬರ್ತೀನಿ ಅಂತ ಹೇಳೋವಾಗ ಮಗ ಇದಕ್ ಒಪ್ಕೋತಾ ಇಲ್ಲ. ಇದ್ರೂ ಅವನ್ನ ಹೇಗೋ ಕನ್ವಿನ್ಸ್ ಮಾಡಿ ಕರೀನಾನ ನೀನು ನನ್ ಮಗನ್ ನೋಡ್ಕೋತೀಯ ಅಂತ ಮಾತ್ ಕೊಟ್ಟಿದ್ಯಾ, ದಯವಿಟ್ಟು ನೋಡ್ಕೋ ಅಂತ ಹೇಳಿ ಅವ್ರಿಬ್ರು ಹೋಗೋಕ್ ಹೇಳೋವಾಗ ಅದೇ ಟೈಮ್ ಜಾಂಬೀಸ್ಗಳು ಅರ್ಧ ಬೆಂದು ಬೇಯ್ದೆ ಇವ್ರ ಕಡೆನೆ ಬರ್ತಾ ಇದೆ. ಇದರಿಂದ ಇವಳು ತಕ್ಷಣನೇ ಅವ್ರನ್ನ ಕಳಿಸಿ ರಾಕೆಟ್ ನಚ್ಚಿ ಅದನ್ನ ಫೈರ್ ಮಾಡ್ತಾ ಡೈವರ್ಟ್ ಮಾಡ್ತಾನೆ. ಒಂದ್ ಗದ್ದೆಗ್ ಮಧ್ಯಕ್ ಬಂದ್ ನಿಂತ್ಕೊಂಡು ತನ್ನಂತಾನೆ ಶೂಟ್ ಮಾಡ್ಕೊಂಡು ತೀರ್ಕೊಬಿಡ್ತಾಳೆ. ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಇವರು ತುಂಬಾ ದೂರ ಬಂದು ಕೊನೆಗ್ ಸಿಟಿ ಕಡೆ ಹೋಗ್ತಾ ಇರೋವಾಗ ಇವ್ರ ಮನೆ ಕೆಲಸದವ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅದೇ ಟೈಮ್ ಕಲ್ಸಿರೋ ಆ ಸೀರಮ್ನ ಮತ್ತೊಂದ್ ಪ್ಯಾಕೇಜು ಸಿಟಿನಲ್ಲಿರೋ ಮಿಸ್ ಗ್ರೇಸ್ ಅನ್ನೋ ಲೇಡಿ ಮನೆಗ್ ರೀಚ್ ಆಗಿದೆ. ಅವಳು ಮೊದ್ಲೇ ಅದನ್ನ ಕುಡಿದು ತನ್ನ ಮುಖದಲ್ಲಿರೋ ರಿಂಕಲ್ಸ್ ಎಲ್ಲ ಫೇಡ್ ಆಯ್ತು ಅಂತ ತುಂಬಾ ಸಂತೋಷ ಪಟ್ಟು ತನ್ನ ಗಂಡನ್ ಜೊತೆ ಮಾತಾಡ್ಕೋತಾ ಇದ್ದಾಳೆ. ಸೊ ಒಂದ್ ಸ್ವಲ್ಪ ಹೊತ್ನಲ್ಲ ಈ ಒಂದ್ ಸಿಟಿಗೂ ಕೂಡ ಅದೇ ಗತಿ ಅಂತ ಇಂಡೈರೆಕ್ಟ್ ಆಗಿ ತೋರಿಸಿ ಈ ಮೂವಿ ಇಲ್ಲಿಗೆ ಮುಗಿತಾ ಇದೆ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.